ವೇದ ಸಂಸ್ಕೃತಿಯ ಯಜ್ಞ ಪರಂಪರೆ ಅಪಾರವಾದ ವೈಭವವನ್ನು ಹೊಂದಿದೆ. ಯಜ್ಞವೆಂಬ ಪವಿತ್ರ ಕರ್ಮದಲ್ಲಿ ಪ್ರತಿ ಋತ್ವಿಜನಿಗೂ ತನ್ನದೇ ಆದ ಅತಿ ವಿಶಿಷ್ಟ ಮತ್ತು ಅಗತ್ಯವಾದ ಪಾತ್ರವಿದೆ. ಅವುಗಳಲ್ಲಿ ಅತ್ಯಂತ ಮನೋಹರವಾದ ಶ್ರವ್ಯ ಮಾಧ್ಯಮದ ಮೂಲಕ ಯಜ್ಞದ ಪವಿತ್ರತೆಯನ್ನು ಜೀವಂತಗೊಳಿಸುವ ಋತ್ವಿಜನಾಗಿರುವವನು ಉದ್ಗಾತೃ ಅಥವಾ ಉದ್ಧಾತೃ. ಉದ್ಗಾತೃ ಎಂಬ ಪದವು ಸಂಸ್ಕೃತದ ಉದ್ ಸಂಕಲನ ಗೈ ಎಂಬ ಧಾತುವಿನಿಂದ ಬಂದಿದ್ದು, ಇದರ ಅರ್ಥ ಉಚ್ಚ ಸ್ವರದಲ್ಲಿ ಗಾಯನ ಮಾಡುವವನು, ಸ್ತೋತ್ರವನ್ನು ಹಾಡುವವನು ಅಥವಾ ದೇವತೆಗಳನ್ನು ಹಾಡಿನ ಮೂಲಕ ಪ್ರಾರ್ಥಿಸುವವನು. ಅಂದರೆ ಯಜ್ಞದಲ್ಲಿ ಉಚ್ಚ ಸ್ವರದಲ್ಲಿ ವೇದ ಮಂತ್ರಗಳನ್ನು ವಿಶಿಷ್ಟವಾದ ಸ್ವರ ಸಂಯೋಜನೆಯೊಂದಿಗೆ ಹಾಡುವವನೇ ಉದ್ಗಾತೃ. ಉದ್ಗಾತೃವ ಪಾತ್ರವು ಯಜ್ಞದ ಸೌಂದರ್ಯಭರಿತವಾದ ಅಂಗವಾಗಿದೆ. ಯಜ್ಞದಲ್ಲಿ ಮಂತ್ರಗಳನ್ನು ಕೇವಲ ಪಠಿಸುವುದಲ್ಲದೆ ಅವುಗಳನ್ನು ಗಾಯನ ರೂಪದಲ್ಲಿ ಅರ್ಪಿಸಲಾಗುತ್ತದೆ. ಈ ಗಾಯನವೇ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಪ್ರಾರ್ಥನೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಸಾಮಗಾನಂ ದೇವಾನಾಂ ಪ್ರಿಯಂ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಂದರೆ ಸಾಮಗಾನವು ದೇವತೆಗಳಿಗೆ ಅತ್ಯಂತ ಆನಂದದಾಯಕವಾದ ಅರ್ಪಣೆ. ಈ ಸಾಮಗಾನವನ್ನು ನಡೆಸುವ ಯಜ್ಞದ ಸಮಯದಲ್ಲಿ ಮಂತ್ರಗಳಿಗೆ ಸ್ವರ ಸಂಜೀವಿನಿ ನೀಡುವವನು ಉದ್ಗಾತೃ. ಉದ್ಗಾತೃವ ಮುಖ್ಯ ಕಾರ್ಯವು ಸಾಮವೇದದ ಮಂತ್ರಗಳನ್ನು ಉಚ್ಚ ಸ್ವರದಲ್ಲಿ ಗಾಯನ ಮಾಡುವುದಾಗಿದೆ. ಸಾಮವೇದವೇ ದೇವತೆಗಳ ಸ್ತುತಿಗೆ ಸಂಬಂಧಿಸಿದ ಸಂಗೀತಮಯ ವೇದ. ಇದರಲ್ಲಿರುವ ಮಂತ್ರಗಳು ಬೇರೆ ವೇದಗಳಂತೆ ನೇರವಾಗಿ ಪ್ರಾರ್ಥನೆಗಳ ರೂಪದಲ್ಲಿಲ್ಲ, ಬದಲಿಗೆ ಸ್ವರ, ಲಯ ಮತ್ತು ರಾಗ ಸಮನುಸರಣೆಯ ಮೂಲಕ ಆಧ್ಯಾತ್ಮಿಕ ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿವೆ. ಹೀಗಾಗಿ ಸಾಮವೇದದ ಮಂತ್ರಗಳು ಸಂಗೀತದ ರೂಪದಲ್ಲಿ ರೂಪಾಂತರಗೊಂಡಿವೆ. ಇವುಗಳನ್ನು ಸಾಮಗಾನ ಎಂದು ಕರೆಯಲಾಗುತ್ತದೆ. ಉದ್ಗಾತೃ ಈ ಸಾಮಗಳನ್ನು ಗಾಯನ ಮಾಡುವ ಮೂಲಕ ದೇವತೆಗಳನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾನೆ. ಯಜ್ಞದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವ ಹೋತೃ ಮತ್ತು ಕ್ರಿಯೆಯನ್ನು ನಡೆಸುವ ಅಧ್ವರ್ಯುವಿನ ನಡುವೆ ಉದ್ಗಾತೃನು ಭಾವನಾತ್ಮಕ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಾನೆ. ಅವನು ತನ್ನ ಗಾಯನದ ಮೂಲಕ ಯಜ್ಞದ ವಾತಾವರಣವನ್ನು ಶಾಂತ, ಪವಿತ್ರ ಮತ್ತು ಉಲ್ಲಾಸಭರಿತಗೊಳಿಸುತ್ತಾನೆ. ಯಜ್ಞದ ಮಧ್ಯದಲ್ಲಿ ಸಾಮಗಾನವು ಪ್ರತಿಧ್ವನಿಸಿದಾಗ ಅದು ಕೇವಲ ಶಬ್ದವಲ್ಲ, ಅದು ಆಧ್ಯಾತ್ಮಿಕ ಶಕ್ತಿಯ ಪ್ರಸರಣ. ದೇವತೆಗಳಿಗೆ ಅರ್ಪಿಸಲಾದ ಆ ಮಂತ್ರಗಾನವು ಮಾನವನ ಭಕ್ತಿ, ವಿನಯ ಮತ್ತು ಕೃತಜ್ಞತೆಯ ನಾದವಾಗಿ ಪರಿವರ್ತಿತವಾಗುತ್ತದೆ. ಸಾಮಗಾನವು ಯಜ್ಞದ ಹೃದಯದಲ್ಲಿ ಪ್ರತಿಧ್ವನಿಸುವ ನಾದ ಬ್ರಹ್ಮದ ಪ್ರತ್ಯಕ್ಷ ರೂಪ. ವೇದಗಳು ನಾದೋ ಬ್ರಹ್ಮ ತತ್ವಮಸಿ ಎಂದು ಹೇಳುವಂತೆ ಶಬ್ದವೇ ಸೃಷ್ಟಿಯ ಮೂಲ ಮತ್ತು ಶಬ್ದದ ಪರಮಾವಸ್ಥೆಯೇ ಬ್ರಹ್ಮನ ಸ್ವರೂಪ. ಉದ್ಗಾತೃ ಈ ನಾದ ಬ್ರಹ್ಮವನ್ನು ಅನುಭವಿಸಿ ಅದನ್ನೇ ದೇವತೆಗಳಿಗೆ ಅರ್ಪಿಸುತ್ತಾನೆ. ಅವನ ಉಚ್ಚಸ್ವರದ ಗಾಯನದಲ್ಲಿ ಕೇವಲ ಸಂಗೀತವಿಲ್ಲ, ಅದು ಧ್ಯಾನ, ಭಕ್ತಿ ಮತ್ತು ಆತ್ಮಸಮರ್ಪಣೆಯ ಸಮನ್ವಯ. ಉದ್ಗಾತೃವ ಪಾತ್ರವನ್ನು ಶಾಸ್ತ್ರಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತವೆ. ಅವನು ಕೇವಲ ಗಾಯನ ಮಾಡುವವನು ಅಲ್ಲ, ಅವನು ವೇದನಾದದ ಜೀವಂತ ರೂಪ. ಯಜ್ಞದ ಸಮಯದಲ್ಲಿ ಅವನು ಸಾಮಪಾಠವನ್ನು ನಿರ್ವಹಿಸುತ್ತಾನೆ. ಸಾಮಗಳು ವಿಶೇಷವಾದ ಸ್ವರ ಪದ್ಧತಿಯಲ್ಲಿ ಉದಾತ್ತ, ಅನುದಾತ್ತ, ಸ್ವರಿತ ಉಚ್ಚರಿಸಲ್ಪಡುತ್ತವೆ. ಈ ಮೂರು ಸ್ವರಗಳು ಯಜ್ಞದ ತ್ರಿವಿಧ ಶಕ್ತಿಗಳನ್ನು, ಭಕ್ತಿ, ಶ್ರದ್ಧೆ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಉದ್ಗಾತೃ ಈ ಸ್ವರ ಸಮತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ. ಸ್ವರದ ಅಲ್ಪಮಾತ್ರದ ವ್ಯತ್ಯಾಸವು ಮಂತ್ರದ ಅರ್ಥವನ್ನು ಬದಲಾಯಿಸಬಹುದು ಎಂದು ವೇದ ಶಿಕ್ಷಣ ಹೇಳುತ್ತದೆ. ಯಜ್ಞದ ವೇಳೆ ಉದ್ಗಾತೃವ ಜೊತೆ ಇನ್ನೂ ಕೆಲ ಸಹಾಯಕರು ಇರುತ್ತಾರೆ. ಅವರು ಪ್ರಸ್ತೋತೃ, ಪ್ರತಿಹಾರ್ತೃ ಮತ್ತು ಸುಭ್ರುವು. ಇವರು ಒಟ್ಟಿಗೆ ಸಾಮಗಾನವನ್ನು ನಿರ್ವಹಿಸುತ್ತಾರೆ. ಈ ಗಾಯನವು ಒಂದು ವಿಶಿಷ್ಟ ಕ್ರಮದಂತೆ ಸಾಗುತ್ತದೆ. ಮೊದಲು ಪ್ರಸ್ತೋತೃ ಪ್ರಾರಂಭ ಮಾಡುತ್ತಾನೆ, ನಂತರ ಉದ್ಗಾತೃ ಮುಖ್ಯ ಭಾಗವನ್ನು ಹಾಡುತ್ತಾನೆ, ಕೊನೆಗೆ ಪ್ರತಿಹಾರ್ತೃ ಪ್ರತಿಧ್ವನಿಯಂತೆ ಮರುಗಾಯನ ಮಾಡುತ್ತಾನೆ.
ಈ ರೀತಿಯ ಗಾಯನ ಕ್ರಮವು ಯಜ್ಞದ ಶಕ್ತಿ ಸಂಚಾರವನ್ನು ಸ್ಥಿರಗೊಳಿಸುತ್ತದೆ ಎಂದು ನಂಬಲಾಗಿದೆ. ಸಾಮವೇದದ ಮಂತ್ರಗಳು ಮೂಲತಃ ಋಗ್ವೇದದ ಶ್ಲೋಕಗಳ ಆಧಾರದ ಮೇಲೆ ರೂಪುಗೊಂಡಿವೆ. ಆದರೆ ಸಾಮವೇದವು ಅವುಗಳಿಗೆ ಸ್ವರ ಮತ್ತು ರಾಗದ ರೂಪವನ್ನು ನೀಡಿದೆ. ಉದ್ಗಾತೃ ಅವುಗಳನ್ನು ತನ್ನ ಗಾಯನದ ಮೂಲಕ ಜೀವಂತಗೊಳಿಸುತ್ತಾನೆ. ಯಜ್ಞದ ಸಂದರ್ಭದಲ್ಲಿ ಅವನ ಗಾಯನದಿಂದ ವಾತಾವರಣದಲ್ಲಿ ಒಂದು ಆಧ್ಯಾತ್ಮಿಕ ಕಂಪನ ಉಂಟಾಗುತ್ತದೆ. ಅದು ದೇವತೆಗಳನ್ನು ಪ್ರಸನ್ನಗೊಳಿಸುವ ಶಕ್ತಿ ಹೊಂದಿದೆ ಎಂದು ವೇದಗಳು ಸಾರುತ್ತವೆ. ಉದ್ಗಾತೃವ ಗಾಯನದ ಆಂತರ್ಯವು ಭಕ್ತಿಯಾಗಿದೆ. ಅವನು ಕೇವಲ ಶಬ್ದವನ್ನು ಉಚ್ಚರಿಸುವುದಲ್ಲ, ಅವನು ಭಾವವನ್ನು ವ್ಯಕ್ತಪಡಿಸುತ್ತಾನೆ. ಅವನ ಸಾಮಗಾನದಲ್ಲಿ ಪ್ರತಿ ಶಬ್ದವೂ ದೇವತೆಯ ಸ್ಮರಣೆಯಾದರೆ ಪ್ರತಿ ಲಯವೂ ವಿಶ್ವನಾದದ ಪ್ರತಿಧ್ವನಿ. ಅವನು ಯಜಮಾನನ ಆಶಯವನ್ನು, ಜನರ ಮನೋಭಾವವನ್ನು ಮತ್ತು ದೇವತೆಗಳ ಪ್ರಸನ್ನತೆಯನ್ನು ಸಂಗೀತದ ಮೂಲಕ ಒಗ್ಗೂಡಿಸುತ್ತಾನೆ. ಅವನ ಗಾಯನವು ಕೇವಲ ಶ್ರವಣ ಸುಖವಲ್ಲ, ಅದು ಆಧ್ಯಾತ್ಮಿಕ ಅನುಭವ. ಸಾಮವೇದವನ್ನು ಅಧ್ಯಯನ ಮಾಡಿದ ಋಷಿಗಳು ಹೇಳುವಂತೆ, ಸಾಮಗಾನವು ಆತ್ಮವನ್ನು ವಿಶುದ್ಧಗೊಳಿಸುತ್ತದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಚಿತ್ತವನ್ನು ಏಕಾಗ್ರಗೊಳಿಸುತ್ತದೆ. ಹೀಗಾಗಿ ಉದ್ಗಾತೃವ ಪಾತ್ರವು ಕೇವಲ ಯಜ್ಞದ ಭಾಗವಲ್ಲ, ಅದು ಧ್ಯಾನದ ಸಾಧನೆಯಂತಿದೆ. ಅಂತೆಯೇ ಉದ್ಗಾತೃ ಯಜ್ಞದ ಭಾವಮಯ ಶಕ್ತಿ ಎಂದು ಪರಿಗಣಿಸಬಹುದು. ಹೋತೃ ವಾಕ್ ಶಕ್ತಿ, ಅಧ್ವರ್ಯು ಕ್ರಿಯಾಶಕ್ತಿ, ಬ್ರಹ್ಮ ಚಿತ್ ಶಕ್ತಿ ಆಗಿದ್ದರೆ ಉದ್ಗಾತೃ ನಾದ ಶಕ್ತಿ, ಶಬ್ದ ಬ್ರಹ್ಮದ ಜೀವಂತ ರೂಪ. ಅವನ ಉಚ್ಚಸ್ವರದ ಸಾಮಗಾನದಲ್ಲಿ ಯಜ್ಞದ ಸಕಲ ಶಕ್ತಿಗಳು ಲಯಗೊಂಡು ಬ್ರಹ್ಮನ ನಾದದಲ್ಲಿ ವಿಲೀನವಾಗುತ್ತವೆ. ಹೀಗಾಗಿ ಉದ್ಗಾತೃನು ವೇದಯಜ್ಞದ ಸಂಗೀತಮಯ ಹೃದಯ. ಅವನ ಗಾಯನದಲ್ಲಿ ಸೃಷ್ಟಿಯ ನಾದ, ದೇವತೆಯ ಅನುಗ್ರಹ ಮತ್ತು ಮಾನವನ ಆತ್ಮಸಮರ್ಪಣೆ ಒಂದಾಗಿ ಸೇರುತ್ತವೆ. ಸಾಮವೇದದ ನಾದದಿಂದ ಆರಂಭವಾದ ಅವನ ಪ್ರಾರ್ಥನೆ ಶಬ್ದ ಬ್ರಹ್ಮ ದ ತತ್ವವನ್ನು ವ್ಯಕ್ತಗೊಳಿಸುವ ದಿವ್ಯಪಥದಂತಾಗಿದೆ. ಅದು ದೇವತೆಗಳ ಪ್ರಸನ್ನತೆಯೂ ಆಗಿ ಮಾನವನ ಆತ್ಮೋದ್ಧಾರದ ಮಾರ್ಗವೂ ಆಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.